ಬ್ರಿಟಿಷರವ್ರನ್ನ ಗಲ್ಲಿಗೆ ಏರಿಸ್ತಾರ. ಅವತ್ತ ಸ್ವತಂತ್ರದ ಕಿಚ್ಚ ಆರೇ ಹೋಗಿತ್ತು ಅನ್ನುವಷ್ಟು ದುಃಖ ನಮ್ಮ ನಾಡಿನೊಳಗೆ ತುಂಬಿತ್ತು. ಎಲ್ಲರಿಗೂ ನಮಸ್ಕಾರ. 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ರಿಪಬ್ಲಿಕ್ ಡೇ ಜೊತೆಗೆ ಇನ್ನೊಬ್ಬ ಮಹಾನ್ ವ್ಯಕ್ತಿಯ ಮಹಾವೀರನ ನಾವು ನೆನಪು ಮಾಡ್ಕೊಳ್ಳೋಂಥ ದಿನ. ಅವ್ರು ಯಾರನ್ನ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಅವರು ಬೇರೆ ಯಾರಲ್ಲ, ನಮ್ಮ ರಾಣಿ ಚೆನ್ನಮ್ಮ ತಾಯಿಯ ಬಲಗೈ ಬಂಟರಾದಂಥ ಸಂಗೊಳ್ಳಿ ರಾಯಣ್ಣನವರು. ಇವತ್ತು ಅವ್ರನ್ನ ನಾವು ಕಳ್ಕೊಂಡಂಥ ದಿನ ಜನವರಿ 26, 1831 ಬ್ರಿಟಿಷರವ್ರನ್ನ ಗಲ್ಲಿಗೆ ಏರಿಸ್ತಾರ. ಅವತ್ತು ಸ್ವತಂತ್ರದ ಕಿಚ್ಚ ಆರೇ ಹೋಗಿತ್ತು ಅನ್ನುವಷ್ಟು ದುಃಖ ನಮ್ಮ ನಾಡಿನೊಳಗೆ ತುಂಬಿತ್ತು. ಆದರೂ ಸಹ ರಾಯಣ್ಣನವರು ಗಲ್ಲಿಗೆ ಏರ್ಸೋಕ್ಕಿಂತ ಮುಂಚೆ ಆಡಿದ ಮಾತುಗಳು ಜನರಲ್ಲಿ ಸ್ಫೂರ್ತಿಯನ್ನು ಮತ್ತೆ ಹುಟ್ಟೋಕೆ ಸಹಾಯ ಮಾಡ್ತು. ಮತ್ತು ವಾಪಸ್ ನಮ್ಮದು ಸ್ವತಂತ್ರದ ಕಿಚ್ಚು ಅವ್ರ ಮಾತಿನ ಮೇರೆಗೆ ದುಪ್ಪಟ್ಟಾತು ಅಂತ ನಾವು ಹೇಳ್ಬೋದು. ಅದನ್ನ ಯಾಕೆ ಹೇಳತ್ತೀನಿ ನಾ ಇವತ್ತೆಲ್ಲ ಅಂತಂದ್ರೆ, ನಾವು ಒಂದು ಸಣ್ಣ ಮನೆ ಕಟ್ಕೊಳಕ್ಕೆ ಒಂದು ಜೀವನ ಪೂರ್ತಿ ದುಡಿತೀವಿ. ನಮ್ಮ ಆಸೆ ಮನೆ ಕಟ್ಟೋದ ಜೀವನದ ಪೂರ್ತಿ ಆಗಿರುತ್ತೆ. ಅಂಥದ್ರೊಳಗೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಒಂದು ದೇಶ ಕಟ್ಟಾರ ಅಂದ್ರೆ ನಮ್ಗೆ ಮೈ ರೋಮಾಂಚನ ಆಕೈತಿ. ಅದನ್ನು ನಾವು ನೋಡ್ಬೋದು. ಸ್ವತಂತ್ರದ ಕಿಚ್ಚಿನೊಳಗೆ ಹೆಸರು ನಾವು ಭಾಳ ಸ್ವಲ್ಪ ಮಂದಿ ಕೇಳಿರ್ತೀವಿ, ಆದ್ರೆ ತೆರೆಮರೆ ಹಿಂದೆ ಸಾಕಷ್ಟು ಜನಗಳು ಇದಕ್ಕೆ ತಮ್ಮ ಜೀವದಾನ ಬಲಿದಾನವನ್ನು ಮಾಡಿರ್ತಾರೆ ನಮ್ಮ ದೇಶಕ್ಕೋಸ್ಕರ. ಸೊ ಅವ್ರನ್ನೆಲ್ಲ ಇವತ್ತು ನೆನೆಸ್ಕೊಂಡು ಅವ್ರಿಗೆ ನಮನಗಳನ್ನ ಅವ್ರಿಗೆ ಸಲ್ಲಿಸುತ್ತಾ ನಮ್ಮ ಪ್ಲ್ಯಾನ್ ನೋಡೋದಾದರೆ, ಇವತ್ತು ಈಸ್ಟ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್, ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ, ಮೇಲ್ಗಡೆ 2 ಬೆಡ್ರೂಮ್ ಇರ್ತೈತಿ, ಆಮೇಲೆ ಒಂದು ಬಾಲ್ಕನಿ ಇರ್ತೈತಿ. ಆ ಬಾಲ್ಕನಿ ಬೇಕಂದ್ರೆ ನಾವು ಲೈಬ್ರರಿ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಸೊ ಪ್ಲ್ಯಾನ್ ಎಲ್ಲರಿಗೂ ನೋಡೋಣ ಇವತ್ತು ಏನೈತೆ ಅನ್ನೋದು. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಇವತ್ತು ನಮ್ದು ಈಸ್ಟ್ ಫೇಸ್ ರೋಡ್ ಐತಿ. ಸೊ ನಾವು ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ. ಇದು ನಿಮ್ದು ಈಸ್ಟ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ಪ್ಲ್ಯಾನ್ ಇರ್ತೈತಿ. ಇದು ನಿಮ್ದು ಗ್ರೌಂಡ್ ಫ್ಲೋರು, ಇದು ಫಸ್ಟ್ ಫ್ಲೋರು. ಸೊ ಕಂಪ್ಲೀಟ್ ಆಗಿ ಪ್ಲ್ಯಾನ್ ನೋಡ್ರಿ. ನೆಕ್ಸ್ಟ್ ನಾನು ಝೂಮ್ ಇನ್ ಮಾಡ್ತೀನಿ. ಇದು ನಮ್ದು ರೋಡ್. ಇಲ್ಲಿಂದ ನಾವು ಮೇನ್ ಗೇಟ್ ಇಂದ ಒಳಗಡೆ ಬರ್ತೀವಿ. ಇಲ್ಲೇ ನಮ್ಗೊಂದು ಕಾರ್ ಪಾರ್ಕಿಂಗ್ 13 feet 3 inch by 12 feet ಇಲ್ಲೇ ಕಾರ್ ಪಾರ್ಕಿಂಗ್ ಸಿಗ್ತೈತೆ ನಮ್ಗೆ. ನೆಕ್ಸ್ಟ್ ಇಲ್ಲೇ ನಿಮ್ಗೆ ಗಾರ್ಡನ್ ಪರ್ಪೋಸ್ 3 feet 6 inch ನಿಮ್ಗೆ ಇಲ್ಲೇ ಈಸ್ಟ್ ಕಡೆ ಸ್ವಲ್ಪ ಜಾಗ ಬಿಟ್ಟಿರ್ತೈತಿ. ನೆಕ್ಸ್ಟ್ ಇಲ್ಲೇ ಮೇನ್ ಡೋರಿಂದ ಒಳಗೆ ಬಂದ್ರೆ ನಾವು ಒಂದು ದೊಡ್ಡದು ಲಿವಿಂಗ್ ರೂಮ್ ಐತಿ. 11 feet by 16 feet ನಿಮ್ಗೆ ಲಿವಿಂಗ್ ರೂಮ್ ಸಿಗ್ತೈತಿ. ನೆಕ್ಸ್ಟ್ ಅಲ್ಲಿಂದ ಇಲ್ಲೇ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ನಿಮ್ಗೆ ವಾಸ್ತು ಪ್ರಕಾರ ಇಲ್ಲಿ ಒಂದು ಕಿಚನ್ ಐತಿ. ಕಿಚನ್ ಸೈಜ್ ನಿಮ್ಗೆ ಅಗಲಕ್ಕೆ 7 feet, ಉದ್ದಕ್ಕೆ 9 feet ಸಿಗುತ್ತೆ ಇಲ್ಲೇ. ನೆಕ್ಸ್ಟ್ ಕಿಚನ್ ಪಕ್ಕ ನಮ್ಗೊಂದಿಲ್ಲೇ ಡೈನಿಂಗ್ ಟೇಬಲ್ ನಾವು ಪ್ರೊವೈಡ್ ಮಾಡೀವಿ. ಡೈನಿಂಗ್ ಏರಿಯಾ ಐತಿ ಇಲ್ಲೇ. ಡೈನಿಂಗ್ ಏರಿಯಾ ಸೈಜ್ ನಮ್ಗೆ ಎಷ್ಟು ಐತೆ ಅಂದ್ರೆ 8 feet 6 inch by 6 feet ನಮ್ಗೆ ಡೈನಿಂಗ್ ಏರಿಯಾ ಇಲ್ಲಿ ಸಿಗ್ತೈತಿ. ನೆಕ್ಸ್ಟ್ ನಾವಿಲ್ಲೇ ಕಿಚನಿಗೆ ಒಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ನಮ್ಗೆ ಯುಟಿಲಿಟಿ ಅದನ್ನು ಯೂಸ್ ಮಾಡ್ಕೋಬಹುದು. ಇದ್ರದ್ದು ಜಾಗ ನೋಡ್ಬೋದು ನೀವು. ಇಲ್ಲಿ ಹಿಂದೆ ಸೆಟ್ ಬ್ಯಾಕ್ ನಾವು 3 feet 6 inch ಇಲ್ಲೇ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ. ಸೊ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಯುಟಿಲಿಟಿ ಥರ ಇದನ್ನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವಿಲ್ಲೇ ಸ್ಟೇರ್ ಕೇಸ್ ನೋಡೋಕ್ಕಿಂತ ಮುಂಚೆ ನಾವು ಮಾಸ್ಟರ್ ಬೆಡ್ರೂಮ್ ನೋಡಿಬಿಡೋಣ. ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ಗೆ ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಐತಿ. ಇದ್ರ ಸೈಜ್ 11 feet by 11 feet ಅಂದ್ರೆ ಅಗಲ ಉದ್ದ 11 feet ಐತಿ. ನೆಕ್ಸ್ಟ್ ನಮಗೆ ಇಲ್ಲೇ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ಗೆ ಇಲ್ಲೇ ಅಟ್ಯಾಚ್ ಬಾತ್ ಮತ್ತು ಟಾಯ್ಲೆಟನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನೀವು ಇಲ್ಲಿ ನೋಡ್ಬೋದು ನಾರ್ತ್ ವೆಸ್ಟ್ ಕಾರ್ನರ್ನಾಗ ನಾವು ಟಾಯ್ಲೆಟ್ ಸೀಟನ್ನ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಆಮೇಲೆ ವಾಸ್ತು ಪ್ರಕಾರ ಇದು ಟಾಯ್ಲೆಟ್ ಸೀಟ್ ನಿಮ್ಗೆ ಸೌತ್ ಸೈಡ್ ಇದು ನಮ್ದು ಫೇಸಿಂಗ್ ಇರ್ತೈತಿ. ನಮ್ಮದು ವಾಸ್ತು ಪ್ರಕಾರ ನಾರ್ತ್ ಅಥವಾ ಸೌತ್ ನಾವು ಸೀಟನ್ನ ಪ್ಲೇಸ್ ಮಾಡಿರಬೇಕು. ಇದು ಸೌತ್ ಪ್ರಕಾರ ನಾವು ಇಲ್ಲಿ ಪ್ಲೇಸ್ ಮಾಡೀವಿ. ಸೊ ಇದು ವಾಸ್ತು ಪ್ರಕಾರ ಕರೆಕ್ಟಾಗಿ ಐತಿ. ನೆಕ್ಸ್ಟ್ ಇಲ್ಲಿ ನೀವು ಹೊರಗೆ ನೋಡೋದಾದ್ರೆ ನಿಮ್ಗೆ 3 feet by 5 feet ಒಂದು ಇಲ್ಲೇ ವಾಷಿಂಗ್ ಮಿಷಿನ್ ಏರಿಯಾ ಸಿಗ್ತೈತಿ. ಇಲ್ಲಿ ನೀವು ಒಳಗೂ ಕೂಡ ಪ್ಲೇಸ್ ಮಾಡಬಹುದು. ಇಲ್ಲಾಂದರೆ ಇಲ್ಲಿ ನೀವು ಪ್ರೊವೈಡ್ ಮಾಡೀವಿ ನಾವು ವಾಷಿಂಗ್ ಮಿಷಿನ್ ಪ್ಲೇಸ್ ಮಾಡೋಕ್ಕೆ. ನೆಕ್ಸ್ಟ್ ನಾವಿಲ್ಲೇ ಹೊರಗಡೆ ಬಂದರೆ ನಾವಿಲ್ಲೇ ಸ್ಟೇರ್ ಕೇಸ್ ನೋಡೋದಾದರೆ ನಾವು ಸ್ಟೇರ್ ಕೇಸ್ ಇಲ್ಲಿಂದ ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಹೋಗಿ ಇಲ್ಲೇ ನಾವು ರೊಟೇಷನ್ ಆಗಿ ಇಲ್ಲೇ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ನಾವಿಲ್ಲೇ ಬರ್ತೀವಿ. ನಾನು ಇಲ್ಲಿ ಫಸ್ಟ್ ಫ್ಲೋರ್ ಪ್ಲ್ಯಾನ್ ತೋರಿಸ್ತೀನಿ, ಝೂಮ್ ಔಟ್ ಮಾಡತ್ತೀನಿ. ಇಲ್ಲೇ ನಿಮ್ದು ಫಸ್ಟ್ ಫ್ಲೋರ್ ಪ್ಲ್ಯಾನ್ ಐತಿ. ಒಂದ್ಸಲ ಕಂಪ್ಲೀಟ್ ಆಗಿ ನೋಡ್ರಿ. ಇಲ್ಲಿ ಮೇಲೆ ಬಂದರೆ ನಾವು ಈ ಪ್ಲೇಸ್ ಇಲ್ಲೇ ಡೌನ್ ಅಂತ ಐತಲ್ಲ ಅಲ್ಲಿ ಬರ್ತೀವಿ. ನೆಕ್ಸ್ಟ್ ಈಗ ಝೂಮ್ ಇನ್ ಮಾಡತ್ತೀನಿ ಫಸ್ಟ್ ಫ್ಲೋರ್ದು. ಫಸ್ಟ್ ಫ್ಲೋರ್ ಪ್ಲ್ಯಾನ್ ಝೂಮ್ ಇನ್ ಮಾಡಿದೆ. ನೆಕ್ಸ್ಟ್ ಇಲ್ಲೇ ನಾವು ಒಂದ್ಸಲ ಕಂಪ್ಲೀಟ್ ಆಗಿ ನೋಡ್ರಿಂದ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಫ್ಲೋರ್. ನೆಕ್ಸ್ಟ್ ನಾವು ಇಲ್ಲೇ ಮೇಲ್ಗಡೆ ಬಂದು
ಈ ಏರಿಯಾದಾಗ ನಾವು ಇಲ್ಲೇ ಮೇಲ್ಗಡೆ ಬಂದಾಗ ನಮ್ಗೆ ಇಲ್ಲಿಂದ ಇಲ್ಲಿ ತನಕ ನಮ್ಗೆ 3 ಫೀಟ್ 6 ಇಂಚ್ ನಮ್ಗೆ ಪ್ಯಾಸೇಜ್ ಸಿಗ್ತೈತಿ. ಭಾಳ ಸಫಿಷಿಯೆಂಟ್ ಆಕೈತಿ ಇದು. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಸೌತ್ ಈಸ್ಟ್ ನಮ್ಗೆ ಡೈರೆಕ್ಷನ್ ಒಳಗೆ ಒಂದು ಕಿಡ್ಸ್ ಬೆಡ್ರೂಮ್ ಐತಿ. ಕಿಡ್ಸ್ ಬೆಡ್ರೂಮ್ ಸೈಜ್ ನಿಮ್ಗೆ ಆಗಲ್ಲ 11 ಫೀಟು, ಉದ್ದ 10 ಫೀಟ್ ಸಿಗ್ತೈತಿ. ನೆಕ್ಸ್ಟ್ ನಾವು ಕಿಡ್ಸ್ ಬೆಡ್ರೂಮಿಂದ ಈ ಕಡೆ ಬಂದರೆ ಇಲ್ಲೊಂದು ಫ್ಯಾಮಿಲಿ ಲಿವಿಂಗ್ ಹಾಲ್ ನಮ್ಗೆ ಇಲ್ಲಿ ಸಿಗ್ತೈತಿ. ಇದ್ರ ಸೈಜ್ 11 ಫೀಟ್ ಬೈ 12 ಫೀಟ್ 6 ಇಂಚ್, ಅಂದ್ರೆ ಅಗಲಕ್ಕೆ 11 ಫೀಟು, ಉದ್ದಕ್ಕೆ 12 ಫೀಟ್ 6 ಇಂಚ್ ನಮ್ಗೆ ಐತಿ. ನೆಕ್ಸ್ಟ್ ಇಲ್ಲೊಂದು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ಗೆ ಮಾಸ್ಟರ್ ಬೆಡ್ರೂಮ್ ಐತಿ. ಇದ್ರ ಸೈಜ್ ನಮ್ಗೆ 11 ಫೀಟ್ ಬೈ 11 ಫೀಟ್. ಇಲ್ಲೇ ನಮ್ಗೆ ಏನೈತೆ ಅಂದ್ರೆ ಒಂದು ಅಟ್ಯಾಚ್ ಟಾಯ್ಲೆಟ್ ಮತ್ತು ಬಾತ್ ನಾವು ಇಲ್ಲೇ ಪ್ರೊವೈಡ್ ಮಾಡೀವಿ, ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾ ಐತಿ ಇಲ್ಲೇ 3 ಫೀಟ್ ಬೈ 5 ಫೀಟ್. ಇದು ನಿಮ್ದು ಆಸ್ ಐ ಸೈಡ್ ಟಾಯ್ಲೆಟ್ ಮತ್ತು ಬಾತ್ ಅಟ್ಯಾಚ್ ಇರ್ತೈತಿ ಇಲ್ಲೇ. ನೆಕ್ಸ್ಟ್ ನಾವು ಇಲ್ಲೇ ಮಾಸ್ಟರ್ ಬೆಡ್ರೂಮಿಂದ ಹೊರಗೆ ಬಂದರೆ ಒಂದು ಕಾಮನ್ ಬಾತ್ ಮತ್ತು ಟಾಯ್ಲೆಟ್ ಇಲ್ಲೇ ನಾವು ಪ್ಲೇಸ್ ಮಾಡಿರ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ನಾವಿಲ್ಲೇ ಬಾಲ್ಕನಿ ನಮ್ದು ಪ್ರೊವೈಡ್ ಮಾಡಿರ್ತೀವಿ. ಬಾಲ್ಕನಿ ಸೈಜ್ ಬಂದು 11 ಫೀಟ್ ಬೈ 10 ಫೀಟ್. ಇದನ್ನ ನೀವು ಇಲ್ಲಿ ಬೇಕಂದ್ರೆ ಕಂಪ್ಲೀಟಾಗಿ ಗ್ಲಾಸ್ ಡೋರ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಡೋರ್ ಹಚ್ಕೋಬೋದು ಇಲ್ಲೇ. ನೆಕ್ಸ್ಟ್ ನಾವು ವಿಂಡೋ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ವಿಂಡೋನ ನೀವು ಬೇಕಂದ್ರೆ ಕಂಪ್ಲೀಟಾಗಿ ಇಲ್ಲಿ ದೊಡ್ಡದು ವಿಂಡೋ, ಗ್ಲಾಸ್ ವಿಂಡೋ ಮಾಡ್ಕೋಬಹುದು. ಇಲ್ಲೇ ನಾವೇನಾರ ನಾರ್ಮಲ್ ಡೋರ್ ಕೊಟ್ಟರೆ ಅಥವಾ ನಾವು ಇಲ್ಲೇ ಗ್ಲಾಸಿಂದ ಡೋರ್ ಕೊಟ್ಟರೆ ಅವಾಗ ನಮ್ದು ವಿಂಡೋದ ಅವಶ್ಯಕತೆ ಬೀಳೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಏನು ಚೇಂಜಸ್ ಮಾಡ್ಕೋಬಹುದು ಅಂದ್ರೆ ಇಲ್ಲೇ ಕಿಡ್ಸ್ ಬೆಡ್ರೂಮಿಗೆ ನಾವು ಡೈರೆಕ್ಟ್ ಬಾಲ್ಕನಿ ಆಕ್ಸೆಸ್ ಇಲ್ಲೇ ಪ್ರೊವೈಡ್ ಮಾಡ್ಕೋಬಹುದು. ಇಲ್ಲೊಂದು ಗ್ಲಾಸ್ ಡೋರ್ ನಾವು ಬೇಕಂದ್ರೆ ಪ್ರೊವೈಡ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಡೈರೆಕ್ಟ್ ಆಕ್ಸೆಸ್ ಸಿಗ್ತೈತಿ. ಗ್ಲಾಸ್ ಡೋರ್ ಬೇಡ ಅಂದ್ರೆ ನಾರ್ಮಲ್ ನಾವು ಡೋರ್ನ 3 ಫೀಟ್ ಡೋರ್ ನಾವು ಇಲ್ಲೇ ಪ್ರೊವೈಡ್ ಮಾಡ್ಕೋಬಹುದು. ಇಲ್ಲಿ ಕಾರ್ನರ್ಗೆ ಬೇಕಂದ್ರೆ ನಾವು ಮಾಡ್ಕೋಬಹುದು. ಸೊ ಇಲ್ಲಿಂದ ನಮ್ಗೆ ಡೈರೆಕ್ಟ್ ಬಾಲ್ಕನಿ ಆಕ್ಸೆಸ್ ಸಿಗ್ತೈತಿ. ಸೊ ದ್ಯಾಟ್ ಇಲ್ಲೇ ನಾವು ಕಿಡ್ಸ್ ಇದ್ದಾಗ ಇಲ್ಲೇ ಬಾಲ್ಕನಿ ಡೈರೆಕ್ಟ್ ಆಕ್ಸೆಸ್ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ನಾವು ಇಲ್ಲಿ ಯಾವುದೇ ರೀತಿಯ ಡೋರ್ಸ್ ಪ್ರೊವೈಡ್ ಮಾಡಿಲ್ಲ. ನೆಕ್ಸ್ಟ್ ಇವತ್ತಿಂದ ಪ್ಲ್ಯಾನ್ ಇದಾಗಿತ್ತು. ಬಿಫೋರ್ ನಾನು ಸೈನ್ ಆಫ್ ಮಾಡೋದಕ್ಕಿಂತ ಮುಂಚೆ ಇಲ್ಲೇ ನೋಡ್ಬೋದು ನೀವು ಆಫ್ಸೆಟ್ಟದ್ದು ಒಂದು ಹೇಳ್ಬಿಡ್ತೀನಿ ನಿಮ್ಗೆ. ಇಲ್ಲೇ ಸೌತ್ ಡೈರೆಕ್ಷನ್ ಒಳಗೆ 3 ಫೀಟ್ 6 ಇಂಚ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಈಸ್ಟು ಕೂಡ ನಿಮ್ಗೆ 3 ಫೀಟ್ 6 ಇಂಚ್ ಇಲ್ಲೇ ಸ್ಮಾಲ್ ಗಾರ್ಡನ್ ಏರಿಯಾಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಹಿಂದ್ಗಡೆ ನಾವು ನೋಡೋದಾದ್ರೆ 1 ಫೀಟ್ 6 ಇಂಚ್ ಹಿಂದ್ಗಡೆ ಐತಿ. ಈ ಕಡೆ ನಾವು ನಾರ್ತ್ ಸೈಡ್ ನೋಡೋದಾದ್ರೆ 1 ಫೀಟ್ 6 ಇಂಚ್ ನಾರ್ತ್ ಕಡೆ ಕೂಡ ಇಲ್ಲಿ ನಾವು ಜಾಗ ಬಿಟ್ಟಿರ್ತೀವಿ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಹಿಂಗೆ ಡೈಲಿ ಹೊಸ ಹೊಸ ಪ್ಲ್ಯಾನನ್ನು ಅಪ್ಲೋಡ್ ಮಾಡ್ತಿರ್ತೀನಿ, ಎಲ್ಲರೂ ನೋಡಿ ಶೇರ್ ಮಾಡಿರಿ. ನೆಕ್ಸ್ಟ್ ಇದ್ರದ್ದು ಎಷ್ಟು ಬಿಲ್ಟಪ್ ಏರಿಯಾ ಐತೆ ಅಂದ್ರೆ ನಮ್ಗೆ ಅಗಲಕ್ಕೆ 24 ಐತಿ, ಉದ್ದಕ್ಕೆ 34 ನಮ್ದು ಇಲ್ಲೇ ಡುಪ್ಲೆಕ್ಸ್ ಹೌಸ್ ಐತಿ. ಇದನ್ನು ನಾವು ಬಜೆಟ್ ಅಮೌಂಟ್ ಒಳಗೆ ಆರಾಮಾಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಮತ್ತು ನಾಳೆ ಸಿಗ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್, ಸಿ ಯು. ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ನಾನು ಡೈಲಿ ಒಂದೊಂದು ಹೌಸ್ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಸ್ ಐ ಸೈಡ್ ಎರ್ಲಿಯರ್ ಇವತ್ತು ನಾವು ಏನಂದ್ರೆ ಡುಪ್ಲೆಕ್ಸ್ ಹೌಸದ್ದು ಪ್ಲ್ಯಾನ್ ಸೀರೀಸ್ ನಡೆಯತೈತಿ. ಸೊ ನಾವು ಆಲ್ಮೋಸ್ಟ್ ಈಗ ಡುಪ್ಲೆಕ್ಸ್ ಹೌಸದ್ದು ನಾನು ಪ್ಲ್ಯಾನ್ಸ್ ಹಾಕ್ತಿರ್ತೀನಿ. ತಮಗೆ ಯಾರಿಗಾದರೂ ಯಾವ್ದಾರ ಸೈಜಿಂದ ಪ್ಲ್ಯಾನ್ ಬೇಕಾಗಿದ್ರೆ ಕಾಮೆಂಟ್ ಮಾಡಿರಿ, ನಾ ಪ್ಲ್ಯಾನ್ ಹಾಕಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.